ನಮಸ್ಕಾರ. ನಾನಿವತ್ತು ನೆಲಮಂಗಲ ತಾಲೂಕಿಗೆ ಬಂದಿದ್ದೀನಿ. ಸೊಂಡೆಕೊಪ್ಪ ಕ್ರಾಸ್ ಬಳಿ ಒಂದು ವಿಶೇಷವಾದ ಹೋಟೆಲ್ ಇದೆ, ಆದರ್ಶ ಟಿಫನ್ ಸೆಂಟರ್ ಅಂತ. ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ನೀಡ್ತಾರೆ. ಬೆಳಗ್ಗೆ ತಟ್ಟೆ ಇಡ್ಲಿ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು. ಮಧ್ಯಾಹ್ನ ಬಿಸಿ ಮುದ್ದೆ ಬಸ್ಸಾರು, ಮುದ್ದೆ, ಚಪಾತಿ ಊಟ ದೊರೆಯುತ್ತೆ. ಸಸ್ಯಾಹಾರಿ. ನಾನು ತಿಂಡಿ ಕೂಡ ಮಾಡಿದ್ದೀನಿ, ಊಟ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ. ಆದರ್ಶ ಟಿಫನ್ ಸೆಂಟರ್ ಈಗಾಗಲೇ ಕರ್ನಾಟಕದ ಮನೆ ಮಾತಾಗಿದೆ. ಬೆಳಗಿನ ತಿಂಡಿಗೆ ಜನವೋ ಜನ ಬರ್ತಾರೆ. ನಾನು ಸ್ವಲ್ಪ ಬೇಗನೆ ಬಂದಿರಬೇಕು. ಈ ಕಡೆ ಬಂದಾಗ ಬೆಂಗಳೂರು ಹತ್ರ ಇದೆ, ತುಮಕೂರು ಹತ್ರ ಇದೆ, ನೆಲಮಂಗಲದ ಸುತ್ತಮುತ್ತ ಕೂಡ ಹತ್ತಿರನೇ ಇದೆ. ಆದರ್ಶ ಟಿಫನ್ ಸೆಂಟರ್ ಬೆಳಗಿನ ತಿಂಡಿಗೆ ತುಂಬ ಫೇಮಸ್ ಆಗಿದೆ. ಒಮ್ಮೆ ಈ ಕಡೆ ಭೇಟಿ ಕೊಡಿ. ದೋಸೆ ಕೂಡ ದೊರೆಯುತ್ತೆ. ಸರ್, ಇವತ್ತಿನ ತಿಂಡಿ ಇಡ್ಲಿ, ಪೂರಿ, ಚಿತ್ರಾನ್ನ, ಪಲಾವ್, ದೋಸೆ, ಮಸಾಲೆ ಬಜ್ಜಿ. ಮಧ್ಯಾಹ್ನ ಊಟ ಇರುತ್ತಲ್ವ? ಮಧ್ಯಾಹ್ನ ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರು, ಪರೋಟ, ದೋಸೆ. ಏನು ಬೆಳಗ್ಗೆ ಒಂದು 6 ಗಂಟೆಗೆ ಓಪನ್ ಮಾಡ್ತೀರಾ? ಬೆಳಿಗ್ಗೆ 3:50 ಓಪನ್ ಆಯಿತು. ಹೌದಾ? 3:50 ಓಪನ್. ಸಂಜೆ 4 ಗಂಟೆಗೆ ಕ್ಲೋಸ್. ಹೌದಾ? 4 ಗಂಟೆಗೆ ಕ್ಲೋಸ್. ಹೌದಾ? ಇಡ್ಲಿ ಅಂತೂ ಫೇವರೆಟ್. ಒಂದು ಐಟಮ್ ಎಲ್ಲ ಒಂಥರ ಮಲ್ಲಿಗೆ ಇಡ್ಲಿ ತೆಗಿರುತ್ತೆ. ಎಲ್ಲ ಐಟಮ್ ಚೆನ್ನಾಗುತ್ತೆ ಬಿಡಿ. ಇಡ್ಲಿ ಅಂತೂ ಸೂಪರ್. ಎಲ್ಲ ಹೆಸರು ಇದನ್ನ ಸೇಲಂ ಇಡ್ಲಿ. ಒಳ್ಳೆ ಆರೋಗ್ಯವಾಗಿ ಪೂರ್ಣ ಇರುತ್ತೆ. ಎಲ್ಲೂ ಯಾವುದು ಇದು ಬಳಸಲ್ಲ. ಅದೇ ಆರೋಗ್ಯಪೂರ್ಣವಾಗಿರುತ್ತೆ. ಗೊತ್ತಾಗ್ಬಿಡುತ್ತದು. ಹೊಟ್ಟೆ ಒಳಗೆ ಹೋಗ್ಬಿಟ್ರೆ ಗೊತ್ತಾಗ್ಬಿಡುತ್ತದು ಅಲ್ವಾ? ಯಾವಾಗ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಜನ ಯಾಕೆ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ಈ ಕಾರಣಕ್ಕೋಸ್ಕರ. ತುಮಕೂರಿಂದ ಹುಡುಕೊಂಡ್ ಬಂದಿದ್ದೀರಾ ಅಲ್ವಾ? ದೋಸೆ ಇರುತ್ತೆ. ದೋಸೆ ಇಡ್ಲಿ ಕೊಡು.